ಪ್ರಶಾಂತ್, ಜಾತಿ ಲೆಕ್ಕಾಚಾರದ ಬಗ್ಗೆ ಮಾತನಾಡ್ತಾ ಇದ್ರಿ. ಜಾತಿ ಲೆಕ್ಕಾಚಾರ ಒಂದು ಕಡೆ, ಆಮೇಲೆ ಕಾಸ್ಮೋಪಾಲಿಟನ್ ಸಿಟಿಯ ಜನ, ಇವಾಗಿನ ಬೆಂಗಳೂರಿನ ಸಿಚುವೇಶನ್, ರಸ್ತೆ ಸೇರಿದಂತೆ ಇನ್ನಿತರ ಮೂಲ ಸೌಕರ್ಯಗಳು ಕೂಡ ಕೈ ಕೊಡ್ತಾ ಇವೆ. ಇದು ಕೂಡ ಡೆಫಿನೆಟ್ಲಿ ಜನರ ಮೇಲೆ ಇಂಪ್ಯಾಕ್ಟ್ ಮಾಡೇ ಮಾಡುತ್ತೆ. ಸೊ ಇಸ್ ಇಟ್ ಈಸಿ ಆರ್ ಡಿಫಿಕಲ್ಟ್? ಇದು ಪ್ಲಸ್ ಅಂಡ್ ಮೈನಸ್ ಏನಾಗಬಹುದು DK ಶಿವಕುಮಾರಿಗೆ? ಎರಡೂ ಕಡೆಯಿಂದ, ಒಂದು ಜಾತಿ ಸಮೀಕರಣ, ಇನ್ನೊಂದು ಮೂಲಭೂತ ಸೌಕರ್ಯಗಳು. ನೋಡಿ, ಯಾವುದೇ ರೀತಿಯ ಪಾಲಿಕೆಗಳನ್ನು ಬೇರ್ಪಡಿಸ್ತಕ್ಕಂಥ ಪ್ರಕ್ರಿಯೆ ಏನಿದೆ, ಇಟ್ಸ್ ಅ ಪ್ಯೂರ್ಲಿ ಅಡ್ಮಿನಿಸ್ಟ್ರೇಟಿವ್. ಇದೇನು ಮಾಡಲಿಕ್ಕೆ ಆಗಲಾರದಷ್ಟು ಏನು ಅದೊಂದು ರಾಕೆಟ್ ಸೈನ್ಸ್ ಅಲ್ಲ. ಅಂದರೆ ಒಂದು ಮಹಾನಗರ ಪಾಲಿಕೆ ಇದೆ, ಯಾರ್ಯಾರು ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವರೇ ಅದನ್ನು ಅದೇ ಝೋನಲ್ ಕಮಿಷನರ್, ಅದೇ ಡಿವಿಷನ್ಗಳಾಗ್ತಾ ಇರುತ್ತೆ, ಅದೇ ರೀತಿಯ ಸಿಬ್ಬಂದಿ ಡಿವಿಷನ್ ಕೂಡ ಆಗುತ್ತೆ. ಎಕ್ಸಾಂಪಲ್ಸ್ ಕೂಡ ನಮ್ಮ ಮುಂದೆ ಇದೆ. ಈಗ ದಿಲ್ಲಿ ಮಹಾನಗರ ಪಾಲಿಕೆ ಇದೆ, ಒಂದಿದ್ದದ್ದು 3 ಮಾಡಲಾಯಿತು. ಇವತ್ತಿಗೂ ಕೂಡ 3 ಮಹಾನಗರ ಪಾಲಿಕೆಗಳು ನಡೀತಾ ಇವೆ. ನೋಡಿ, ನಮ್ಮ ದೇಶದ ಸಮಸ್ಯೆ ಮಹಾನಗರ ಪಾಲಿಕೆ 1 ಇರೋದು 3 ಇರೋದಲ್ಲ. ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಬಹುದೊಡ್ಡ ಸಮಸ್ಯೆಗಳು ಮಹಾನಗರ ಪಾಲಿಕೆಗಳು ಭ್ರಷ್ಟಾಚಾರದ ಒಂದು ದೊಡ್ಡ ಕೂಪವಾಗಿ ಮಾರ್ಪಟ್ಟು, ನಮ್ಮಲ್ಲೇನೊಂದು ಸಿವಿಕ್ ಒಂದು ರೀತಿಯಾಗಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಬೇಕಿತ್ತು, ಅದು ಮಹಾನಗರ ಪಾಲಿಕೆಗಳಿಂದ ಹಾಗೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಇಶ್ಯೂ. ದಟ್ ಈಸ್ ಡಿಫ್ರೆಂಟ್ಲಿ, ಅದು ಡಿಬೇಟ್ ಮಾಡಬೇಕಾಗಿರ್ತಕ್ಕಂಥ ಪ್ರಶ್ನೆ, ಆದರೆ ಅದು ಪ್ರತ್ಯೇಕವಾಗಿರ್ತಕ್ಕಂಥ ಪ್ರಶ್ನೆ. ಇಲ್ಲಿ DK ಶಿವಕುಮಾರ್ ಏನು ಬಯಸ್ತಾ ಇದ್ದಾರೆ? ಮಹಾನಗರ ಪಾಲಿಕೆಗಳನ್ನು ಮಾಡುವುದರ ಮುಖಾಂತರ BJPಗೊಂದೇನು ರೀತಿಯಾಗಿರ್ತಕ್ಕಂಥ ಬೆಂಗಳೂರಿನ ಡೆಮೋಗ್ರಫಿಯ ಕಾರಣದಿಂದ BJPಗೊಂದು ರೀತಿಯ ಪೊಲಿಟಿಕಲ್ ಅಡ್ವಾಂಟೇಜ್ ಸಿಗ್ತಾ ಇದೆ. ಆ ಅಡ್ವಾಂಟೇಜನ್ನು ತಡಿಲಿಕ್ಕೆ ಸಾಧ್ಯನಾ ಅಂತಕ್ಕಂಥದ್ದು DK ಶಿವಕುಮಾರ್ ಮಾಡ್ತಾ ಇರ್ತಕ್ಕಂಥದ್ದು. ಆ ಕಾರಣದಿಂದ ಬೇರೆ ಬೇರೆ ಮಹಾನಗರ ಪಾಲಿಕೆಗಳನ್ನು ಮಾಡಿ, ಈಗ ಅದನ್ನು ಹೆಂಗೆ ಒಡೆದಿದ್ದಾರೆ ಅಂತಕ್ಕಂಥದ್ದು ಪ್ರಾಯಶಃ ನೀವು ಕಾರ್ಪೊರೇಟರ್ ಲಾಸ್ಟ್ ಟೈಮ್ ಯಾರು ಕಾರ್ಪೊರೇಟರ್ಸ್ ಇದ್ದರು, ಈ ಬಾರಿ ಯಾರು ಅಸ್ಪೈರಿಂಗ್ ಕಾರ್ಪೊರೇಟರ್ಸ್ ಇದ್ದಾರೆ, ಅವ್ರನ್ನ ಕೇಳಿದರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಪ್ರತಿಯೊಂದು ಮಹಾನಗರ ಪಾಲಿಕೆಯನ್ನು ಯಾವ ರೀತಿ ಒಡೆಯಲಾಗಿದೆ. ನಿಶ್ಚಿತವಾಗಿ ಕಾಂಗ್ರೆಸ್ಗೆ ಬಹುಮತ ಬರುತ್ತಾ ಅನ್ನುವ ರೀತಿಯಲ್ಲಿ ಒಡೆಯಲಾಗಿರುತ್ತೆ ಅಂತಕ್ಕಂಥದ್ದು ಸ್ಪಷ್ಟ. ಈಗ ಅಶೋಕ್ ಏನು ಹೇಳ್ತಿದ್ದಾರೆ, ನಾವು ಅಧಿಕಾರಕ್ಕೆ ಬಂದಾಗ ಮುಂದೇನು ಮಾಡ್ತೀವಿ, ಅದಕ್ಕಿನ್ನೂ ಸಮಯ ಇದೆ, 3 ವರ್ಷ. ಇಲ್ಲಿ ಈಗ ಮುಖ್ಯ ಇರ್ತಕ್ಕಂಥ ಪ್ರಶ್ನೆ ಏನು? DK ಶಿವಕುಮಾರ್ ಮಹಾನಗರ ಪಾಲಿಕೆಯನ್ನು ಒಡೆದು ಚುನಾವಣೆ ಮಾಡ್ತೀವಿ ಅಂತಕ್ಕಂಥದ್ದು ಹೋಗ್ತಿರೋದು ಕಾಂಗ್ರೆಸ್ಸಿಗೆ ಪ್ಲಸ್ ಆಗುತ್ತಾ? ಕಾಂಗ್ರೆಸ್ಸಿಗೆ ಪ್ಲಸ್ ಆದರೆ DK ಶಿವಕುಮಾರ್ಗೆ ಅದರ ಪೊಲಿಟಿಕಲ್ ಡಿವಿಡೆಂಟ್ ಎಷ್ಟು ಸಿಗುತ್ತೆ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ. ಆ ದೃಷ್ಟಿಕೋನದಿಂದ DK ಶಿವಕುಮಾರ್ ಒಂದು ಮಹತ್ವಾಕಾಂಕ್ಷಿಯಾಗಿರ್ತಕ್ಕಂಥ ಒಂದು ಪ್ರಾಜೆಕ್ಟನ್ನು ರೂಪಿಸ್ತಾ ಇದ್ದಾರೆ. ಅದು ಮೋರ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಪ್ರಾಜೆಕ್ಟ್ಗಿಂತ ಪೊಲಿಟಿಕಲ್ ಪ್ರಾಜೆಕ್ಟ್ ಆಗಿ ನಿಶ್ಚಿತವಾಗಿ ಕಾಣ್ತಾ ಇದೆ. ಅದು ಎಷ್ಟು ಸಕ್ಸಸ್ಸನ್ನು ತರಬಹುದು? ನಾಯಕತ್ವ ಬದಲಾವಣೆ ಆಗತ್ತಾ? ಆದ ನಂತರ ಮಹಾನಗರ ಪಾಲಿಕೆಯ ಚುನಾವಣೆಗಳು ನಡೀತಾವ? ಅದು ನನಗನ್ಸುತ್ತೆ ಕುತೂಹಲದ ಪ್ರಶ್ನೆಗಳು. ರೈಟ್ ಪ್ರಶಾಂತ್, ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.